ಇವತ್ತಿನ ಸುಮನ್ ಟಿವಿ ಸ್ಪೆಷಲ್ ಸೆಗ್ಮೆಂಟ್ ಅಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ನಿಮ್ಮೆಲ್ಲರ ಪ್ರೀತಿಯ ರಾಧಾ ಭಗವತಿ ಅಂಡ್ ಅವರ ಇನ್ನೇನು ಕೆಲವೇ ದಿನಗಳಲ್ಲಿ ಭಾವಿ ಪತ್ನಿ ಆಗ್ತಾ ಇರೋ ಪತಿ ಅಲ್ಲ ಜೆಂಡರ್ ಚೇಂಜ್ ರಾಣವ್ ಆರ್ ಗೌಡ ಅವರು ಇವತ್ತಿನ ನಮ್ಮ ಸುಮನ್ ಟಿವಿ ಸ್ಪೆಷಲ್ ನಲ್ಲಿ ಜಾಯ್ನ್ ಆಗ್ತಾ ಇದ್ರೆ ಮದುವೆ ಆದರೆ ಇವ್ರನ್ನ ಆಗ್ತೀನಿ, ಇಲ್ಲ ನನಗೆ ಆ ಮದುವೆ ಅನ್ನೋದೇ ಬೇಡ, ಕಾನ್ಸೆಪ್ಟೇ ಬೇಡ ನನ್ನ ಜೀವನದಲ್ಲಿ ಅಂತ ಹೇಳಿ ನಾನು ಫಿಕ್ಸ್ ಆಗಿಬಿಟ್ಟಿದ್ದೆ. ಆಕ್ಚುಲಿ ಎಷ್ಟೋ ಜನಕ್ಕೆ ನಿಮ್ಮಿಬ್ಬರ ಲೈಫ್ ಸ್ಟೈಲ್ ಆಗಿರ್ಬೋದು, ನಿಮ್ಮಿಬ್ಬರ ಲೈಫ್ ಜರ್ನಿನೇ ಕೂಡ ಸ್ಫೂರ್ತಿ ಆಗುತ್ತೆ. ಒಬ್ರು ಹೂವು ಮರ್ತಿದ್ದಂಥವ್ರು, ಇನ್ನೊಬ್ರು ಜಲ್ಲಿ ಸಿಮೆಂಟು ಹೋರ್ತಿದ್ದಂಥವ್ರು. ಆವಾಗ ಒಂದು ಸೀರಿಯಲ್ ಆಯಿತು ಆ್ಯಂಡ್ ಅದು ಕೂಡ ಸ್ವಲ್ಪ ದಿನಕ್ಕೆ ಸ್ಟಾಪ್ ಆಗಿದ್ದ ಕಾರಣ ರೈಲ್ವೆ ಸ್ಟೇಷನ್ಗೆ ಹೋಗಿ ಹೂ ಮಾರಿ ದುಡ್ಡು. ಈ ಹೊರಟನಿಗೆ ರಾಧಾ ಭಗವತಿ ಅವರು ಹೆಂಗಿದ್ರು ಸರ್, ಇವ್ರು ಹೊರಟತನ ಒಂದ್ ಕಡೆ ಆದ್ರೆ ಬಟ್ ಎಲ್ಲಾ ಕಡೆ ಅಲ್ಲ. ನಾನು ಇನ್ನೂ ಮಾತೇ ಮುಗಿಸಿಲ್ಲ, ಈರಿ ಒಂದ್ ನಿಮಿಷ. ಮನಿ ಆಗಿರ್ಬೋದು ಅಥವಾ ಅವರ ಬ್ಯಾಕ್ಗ್ರೌಂಡು ಮತ್ತೊಂದು ಏನು ತಿಳ್ಕೊಳ್ದೇನೆ ಒಂದು ಮನುಷ್ಯನಾಗಿ ನಾವು ನೋಡ್ಬೇಕಾದ್ರೆ ತುಂಬಾ ಅಟ್ರಾಕ್ಟ್ ಆಗೋದು ಇಟ್ಸ್ ಓನ್ಲಿ ಕೇರಿಂಗ್. ಮಧ್ಯೆ ನಾನೊಂದು ಬಿಜೆಪಿ ಆಡ್ ಶೂಟ್ ಕೂಡ ಮಾಡಿದೆ. ಬಿಜೆಪಿ ಸರ್ಕಾರಕ್ಕೆ ಬರ್ಲಿಲ್ಲ. ಬಂತು ನೋಡಿ, ಮುಂದಿನ ರಾಜಕೀಯ ಪಕ್ಷದವರು ಯಾರಾದ್ರೂ ನಿಮ್ಮ ಪಕ್ಷ ಅಧಿಕಾರಕ್ಕೆ ಬರ್ಬೇಕು ಅನ್ನೋದಾದ್ರೆ ಇರೋ ನಿಮಿಷ ನನ್ನ ಹಾಕತ್ತೀನಿ ನಾನು. ನಮ್ಮಿಬ್ರು ಹಾಕಳ್ರಿ ಪ್ರಮೋಷನ್ಗೆ, ಪಕ್ಕ ನಿಮ್ಮ ಸರ್ಕಾರ ಟಾಪ್ ಅಲ್ಲಿ ಬರ್ತದೆ. ಇಬ್ಬರ ಫೋನಲ್ಲಿ ಹೆಸರುಗಳು ಏನೇನು ಸೇವ್ ಆಗಿದೆ? ಬೇಡ ಸುಮ್ಮನೆ. ಇನ್ನೇನ್ ನನ್ನ ಮರ್ಯಾದೆ ಎಲ್ಲ ಕೆಡದಾಯ್ತು, ಇದನ್ನು ಕೆಡದು ಬಿಡುತ್ತೆ. ಹೇಳ್ಬಿಡ ಓದಿ. ಸೀಗಡಿ ಅಂತ ಹಾಕೊಂಡಿದ್ದಾರೆ. ಸೀಗಡಿ? ನಾನು ಏನಿದು ಅಂದ್ರೆ ಇಲ್ಲ, ನೀನ್ ನನಗೆ ಬಾಂಗುಡಿ ಅಂತ ಸೀಗುಡಿ, ಅದು ಅದನ್ನ ನಾನು ಸೀಗುಡಿ ಅಂತ ಹಾಕೊಂಡಿದ್ದೀನಿ. ಅವ್ರು ಒಂದು ಲುಕ್ ಕೊಡ್ತಾರೆ, ಆ ಲುಕ್ ಏನ್ ಅನ್ಸುತ್ತೆ ನಿಮ್ಗೆ? ಕೇಡಿ. ನಿಮ್ಮಿಬ್ಬರ ಫಸ್ಟ್ ಜಗಳ ಯಾವುದು ಅಂತ? ಓಕೆ, ಇವಾಗ ಚೆನ್ನಾಗಿದ್ದೀವಿ. ಆ ಟಾಪಿಕ್ ಅಲ್ಲಿಗೆ ನಿಂತೋಯ್ತಲ್ಲ, ಇರುತ್ತೆ ತಡಿ ಮತ್ತೆ ಕೆತ್ಕಾನ. ಅದು ಬಿಟ್ಟಾಕಿ ಅಲ್ಲಿಗೆ ಬಿಟ್ಟಾಕಿ ಇವತ್ತಿರೋ ನಾಳೆ ಬದುಕಿರಲ್ಲ. ದಿಲೀಪ್ ರಾಜ್ ಅವ್ರು ಹೆಂಗೋದ್ರು, ಅಪ್ಪು ಅವ್ರು ಹೆಂಗೋದ್ರು, ಯಾರು ಯಾವಾಗಿರ್ತಾರೆ ಯಾರಿಗ್ ಗೊತ್ತು. ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ. ನೀವು ಆಫ್ ಸ್ಕ್ರೀನ್ ಇದೆ ತಾನೇ ಹೇಳಿದ್ದು ಹಿಂಗ್ ಮಾಡಿಸಿ ಅಂತ. ಹೌದಾ? ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಸುಮನ್ ಟಿವಿ ಸ್ಪೆಷಲ್ ನಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಕೂಲಿ ಕೆಲಸ ಮಾಡ್ತಿದ್ದಂತಹ ವ್ಯಕ್ತಿ ಇವತ್ತು ಕನ್ನಡ ಕಿರುತೆರೆಯ ಖಡಕ್ ವಿಲನ್. ಆ ಖಡಕ್ ವಿಲನ್ಗೆ ಮನಸೋತ ಕನ್ನಡತಿ. ಇವತ್ತಿನ ಸುಮನ್ ಟಿವಿ ಸ್ಪೆಷಲ್ ಸೆಗ್ಮೆಂಟ್ ಅಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ನಿಮ್ಮೆಲ್ಲರ ಪ್ರೀತಿಯ ರಾಧಾ ಭಗವತಿ ಅಂಡ್ ಅವರ ಭಾವಿ ಪತಿ ರಾಣವ್ ಆರ್ ಗೌಡ ಅವರು ಇವತ್ತಿನ ನಮ್ಮ ಸುಮನ್ ಟಿವಿ ಸ್ಪೆಷಲ್ ನಲ್ಲಿ ಜಾಯ್ನ್ ಆಗ್ತಾ ಇದ್ರೆ. ಮೊದಲನೇದಾಗಿ ಇಬ್ರಿಗೂ ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ, ತುಂಬಾ ಚೆನ್ನಾಗಿದ್ದೀವಿ. ನೀವ್ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ಸುಮನ್ ಟಿವಿ ಕನ್ನಡ ವತಿಯಿಂದ ನಾನು ಈಗ ಒಂದ್ 2 ನಿಮಿಷ ಕಾಲ ಒಬ್ಬ ಆಂಕರ್ ಆಗಿ ಪರಿವರ್ತನೆ ಪಾರ್ಟಿ ಯಾವಾಗ ಏನಕ್ಕೆ ಹೇಳ್ತೀನಿ, ಪಾರ್ಟಿ ಯಾವಾಗ, ಏನ್ ವಿಷಯ? ಪಾರ್ಟಿ ಹಾಕೊಳ್ಬೇಕು. ಗೊತ್ತಿಲ್ಲ ನಿಮ್ಗೆ ಏನಕ್ಕೆ ಅಂತ? ಗೊತ್ತಿಲ್ಲ ನಿಮ್ಗೆ? ನಿಜ ಗೊತ್ತಿಲ್ಲ. ಗೊತ್ತು, ನನ್ನ ಸ್ನೇಹಿತ ಮಂಜುನಾಥನ ಹುಟ್ಟು ಹಬ್ಬ. ಹೌದಾ? ನಿಮ್ಗೆ ಯಾರು ಹೇಳಿದ್ರು? ನಾವು ರಿಸರ್ಚ್ ಮಾಡದೆ ಬರ್ತೀವಾ ಆ ಇಂಟರ್ವ್ಯೂಗೆ? ನೀವ್ ಒಬ್ರೇನ ರಿಸರ್ಚ್ ಮಾಡೋದು? ಕ್ವಶನ್ ಕೇಳೋದಕ್ಕೆ ನಾವು ರಿಸರ್ಚ್ ಮಾಡ್ತೀವಪ್ಪ. ಯಾರು ಹೇಳಿದ್ರು? ರಿಸರ್ಚ್ ಮಾಡಿದೆ ಅಂತ ಹೇಳ್ತಿದ್ದೀನಲ್ಲ ನಾನು. ಹೌದಾ ಅಲ್ವಾ ಹೇಳಿ? ಅವ್ರು ಯಾರು ಹೇಳಿದ್ರು ಅಂತ ಗೊತ್ತಾಯ್ತು ಅಂತಾನೆ ಹೂ ಅಂತ ತಾನೇ ಅರ್ಥ. ಯಾವಾಗ ಪಾರ್ಟಿ? ಈಗ ಹೋಗೋಣ ಅಂದ್ರೆ ಹೌದು. ನಡ್ರವನ್ ಬನ್ನಿ, ನೀವು ಬರ್ರಿ. ಒನ್ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಸರ್. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಬರ್ಡೇ ಬ್ರೋ, ಗುಡ್ ಲಕ್, ಆಲ್ ದ ಬೆಸ್ಟ್. ಈ ವರ್ಷ ನಿಮ್ಮ ಎಲ್ಲ ಆಸೆಗಳು ಈಡೇರ್ಲಿ. ಎಸ್, ಪರ್ಸೆಂಟೇಜ್ ನೆಕ್ಸ್ಟ್ ಇನ್ನು ಜಾಸ್ತಿ ಸಿಗ್ಲಿ. ಥ್ಯಾಂಕ್ ಯು. ಯಾರು ಹೇಳಿದ್ರು? ಸೀರಿಯಸ್ಲಿ ನನಗೆ ಈಗ ನೋಡ್ತಿರೋಂತಾರೆಲ್ಲ ಸ್ಕ್ರಿಪ್ಟೆಡ್ ಅಂತ ಅನ್ಕೊಂತಿರ್ತಾರೆ. ಹೆಂಗ್ ಗೊತ್ತಾಯ್ತು? ರಿಸರ್ಚ್ ಮಾಡಿದೀನಿ, ನಾನು ರಿಸರ್ಚ್ ಮಾಡಿದೀನಿ ಬರಕ್ ಮುಂಚೆ. ಸುಮ್ನೆ ಬರ್ತೀವ ನಾವು? ಯಾರು ಹೇಳಿದ್ರು ಗೊತ್ತಾಗ್ತಿಲ್ಲ. ಎನಿವೆ, ಥ್ಯಾಂಕ್ ಯು ಸೋ ಮಚ್. ಇವತ್ತು ಬರ್ತಡೇ ದಿನ ನಿಮ್ಮಿಬ್ಬರನ್ನ ಇಂಟರ್ವ್ಯೂ ಮಾಡ್ತಿರುವಂತದ್ದು ನನಗೆ ಪರ್ಸನಲಿ ತುಂಬಾ ಖುಷಿ. ಯಾವ ಕಾಲದಿಂದ ಮಾಡ್ಬೇಕು ಅನ್ಕೊಂಡು ಕೊನೆಗೆ ನಿಮ್ ಬರ್ತ್ಡೇ ದಿನಾನೇ ಮಾಡ್ತಾ ಇದೀವಿ. ಒಳ್ಳೆ ದಿನಕ್ಕೆ ರಾಯರು ಅಸ್ತು ಹೊಂದಿದ್ದಾರೆ. ರಾಯರ ದಿನ ನನ್ನ ಬರ್ತಡೇ. ಕರೆಕ್ಟ್ ಅಲ್ಲ? ಒಂದು ದರ್ಶನ ನನಗೆ. ಹೇಗಿದ್ದೀರಾ? ಹೇಗಿದೆ ಲೈಫ್ ಎಲ್ಲ? ತುಂಬಾ ಸೂಪರ್ ಆಗಿದೆ ಅಂತ ಹೇಳ್ಬಾರ್ದು,
ಆರಕ್ಕೆ ಏರ್ತಾ ಇಲ್ಲ ಮೂರಕ್ಕೆ ಇಳಿಯಲ್ಲ ಅಂತಾರಲ್ಲ, ಹಂಗೆ ನಮ್ಮ ಮಿಡಲ್ ಕ್ಲಾಸ್ ಬಾಳೆಗಳೆಲ್ಲ ಅದನ್ನು. ಅಂಡ್ ಅವಾಗಲೇ ನೀವು ಕೂಲಿ ಕೆಲಸ ಮಾಡ್ತಾ ಇದ್ದಂತ ಅಂದ್ಬಿಟ್ರೆ ಅದು ಒಂದು ಪಾರ್ಟ್ ಆಫ್ ದ ಟೈಮಲ್ಲಿ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದ್ದಕ್ಕೆ ಮಾಡಿಲ್ಲ ಅಷ್ಟೇ. ಅದು ಬಿಟ್ರೆ ಜೀವನ ಪೂರ್ತಿ ಅದನ್ನೇ ಮಾಡ್ಕೊಂಡಿದ್ದಲ್ಲ, ಸುಮ್ಮನೆ ಜನಕ್ಕೆ ಮಿಸ್ಕನ್ಸೆಪ್ಷನ್ ಆಗೋದು ಬೇಡ. ಅಂಡ್ ಇವ್ರು ಹೂವು ಮಾರ್ತಿದ್ ಹುಡುಗಿ ಅಂತೆಲ್ಲ ಎಲ್ಲ ಕಡೆ ಇದಾಗ್ಬಿಟ್ಟಿದೆ. ಅವರು ಕಷ್ಟ ಬಂದಂತ ಒಂದು ಪಾರ್ಟ್ ಆಫ್ ದ ಟೈಮ್ ಅಲ್ಲಿ ಅದು ಮಾಡಿದಂಥದ್ದು. ಅದನ್ನ ಬಿಟ್ರೆ ಆಮೇಲೆ ಜನ ಸುಮ್ಮನೆ ಸಿಂಪತಿ ತಗೊಳಕ್ಕೆ ಕೂಲಿ ಕೆಲಸ ಅಂತೆಲ್ಲ ಅಂತಾರೆ, ಮಾಡ್ತಾರೆ, ಹೂವು ಅಂತೆಲ್ಲ ಅಂತಾರೆ ಅಂತ ಅಂದ್ಬಿಡ್ತಾರೆ. ಆಮೇಲೆ ಅದು ಆ ಒಂದು ನಾನೊಂದು 5-6 ವರ್ಷಗಳ ಕಾಲ ನಾನು ಆ ಒಂದು ಕೆಲಸ ಮಾಡಬೇಕಾಯ್ತು. ಬಿಕಾಸ್ ಆಫ್ ನಾನು ಒಂದು ಕೊಟ್ಟಂತ ಒಂದು ಮಾತುಗೋಸ್ಕರ, ಅಥವಾ ನನಗೆ ಇದ್ದಿದ್ದಂತ ಒಂದು ಆಟಿಟ್ಯೂಡ್ ಆಕ್ಚುಲಿ ಕಮ್ಮಿ ಆಗೋದಕ್ಕೋಸ್ಕರ ದೇವರೇ ಹಂಗೆ ಕಳಿಸ್ದ ಅಂತ ಅನ್ಕೋಬಹುದು, ಅಥವಾ ದುಡ್ಡಿನ ವ್ಯಾಲ್ಯೂ ಗೊತ್ತಾಗೋದಕ್ಕೋಸ್ಕರ ದೇವರೇ ಮಾಡ್ದ ಅಂತ ಅನ್ಬೋದು. ಅಂಡ್ ಇವರು ಈಕೆಗೆ ಪಾಪ ಅವ್ರಿಗೆ ಕಷ್ಟ ಆ ತರ ಇತ್ತು. ಇವರು 15 ದಿನ 20 ದಿನ 15-20 ಡೇಸ್ ಪಾಪ ಈಕೇನು ರೈಲ್ವೆ ಸ್ಟೇಷನ್ ಅಲ್ಲಿ ಹೂವು ಮಾರುವಂತ ಪರಿಸ್ಥಿತಿ ಬಂತು. ಅದ್ ಬಿಟ್ರೆ ಅದನ್ನೇ ನಾವೇನ್ ಮಾಡ್ಕೊಂಡಿಲ್ಲ, ಜನಕ್ಕೆ ಸುಮ್ಮನೆ ಮಿಸ್ಕನ್ಸೆಪ್ಷನ್ ಆಗತ್ತೆ. ಎಸ್, ಆಕ್ಚುಲಿ ಎಷ್ಟೋ ಜನಕ್ಕೆ ನಿಮ್ಮಿಬ್ಬರ ಲೈಫ್ ಸ್ಟೈಲ್ ಆಗಿರ್ಬೋದು, ನಿಮ್ಮಿಬ್ಬರ ಲೈಫ್ ಜರ್ನಿನೇ ಕೂಡ ಸ್ಫೂರ್ತಿ ಆಗುತ್ತೆ. ಒಬ್ರು ಹೂವು ಮರ್ತಿದ್ದಂಥವ್ರು, ಇನ್ನೊಬ್ರು ಜಲ್ಲಿ ಸಿಮೆಂಟು ಹೋರ್ತಿದ್ದಂಥವ್ರು. ಯಾಕೆ ಅವರು ಬರೀ ಅಲ್ಲೇ ಇರಬೇಕು ಅಂತಲ್ಲ, ಯಾಕೆ ವಿಲನ್ ಆಗ್ಬಾರ್ದು, ಯಾಕೆ ಆಕ್ಟ್ರೆಸ್ ಆಗ್ಬಾರ್ದು ಅನ್ನೋವಂಥದ್ದನ್ನ ನೀವಿಬ್ರು ಸಾಧಿಸಿ ತೋರಿಸ್ಕೊಟ್ಟಿದ್ರಲ್ಲ. ಬರೀ ಅದನ್ನೇ ಮಾಡ್ಕೊಂಡೇನು ಬರಲಿಲ್ಲ. ನನಗೆ ಚಿಕ್ಕ ವಯಸ್ಸಿಂದ ಇದ್ರ ಮೇಲೆ ತುಂಬಾ ಇಂಟ್ರೆಸ್ಟ್ ಇತ್ತು. ಸಿಂಗಿಂಗ್ ಮೇಲೆ, ಡ್ಯಾನ್ಸ್ ಮೇಲೆ ತುಂಬ ಇಂಟ್ರೆಸ್ಟ್ ಇತ್ತು. ಬಟ್ ನಾನು ಆ್ಯಕ್ಟಿಂಗ್ ಮಾಡ್ತೀನಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಅದಾದಮೇಲೆ 5th 6th ಮಾಡಬೇಕಾದ್ರೆ ಒಂದು ಕಡೆ ನನ್ನನ್ನು, ಅಂದರೆ ಅವ್ರ ಹೆಸರು ಅಡಿಗ ಅಂತ, ನೀಲ್ಕಂಠ ಅಡಿಗ ಅಂತ ಅವ್ರ ಹೆಸರು. ಅವ್ರಿಗೂ ತುಂಬ ವಯಸ್ಸಾಗಿರ್ಬೋದು, ಗೊತ್ತಿಲ್ಲ, ಅವ್ರನ್ನ ನಾನು ಮೀಟು ಮಾಡಿಲ್ಲ. ಅವ್ರ ಕಡೆಯಿಂದ ಒಂದು 10 days ಏನೋ ನನಗೆ ಇದು ಮಾಡಿದ್ರು, ಪ್ರಾಕ್ಟೀಸ್ ಮಾಡಿಸಿದ್ರು. ಅದಾದಮೇಲೆ ಆ ಟ್ರೈನಿಂಗ್ ಎಲ್ಲ ಆದಮೇಲೆ ಮತ್ತೆ ನಾನಿನ್ನೇನು ಈ ಕಡೆ ಇಂಡಸ್ಟ್ರಿ ಕಡೆ ಏನು ಬರೋಕ್ಕೆ ಹೋಗಿಲ್ಲ. ಅದಾದಮೇಲೆ ನಂದು ಸ್ಟಾರ್ಟ್ ಆಗಿದ್ದೆ ನಂದು ಫಸ್ಟ್ PU ಎಂಡಲ್ಲಿ. ಆವಾಗ ಒಂದು ಸೀರಿಯಲ್ ಆಯಿತು. ಆ್ಯಂಡ್ ಅದು ಕೂಡ ಸ್ವಲ್ಪ ದಿನಕ್ಕೆ ಸ್ಟಾಪ್ ಆಗಿದ್ದ ಕಾರಣ ನನಗೆ ಬೇರೆ ಏನು ಇನ್ಕಮ್ ಇರಲಿಲ್ಲ. ಸೊ ಆ ಟೈಮಲ್ಲಿ ತುಂಬಾ ಕಷ್ಟ ಆಯಿತು. ನಾನು ಬೇರೆ ಏನೂ ನನಗೆ ತೋಚಲಿಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಜಸ್ಟ್ ಒಂದು 17-18 years ಅಷ್ಟೇ. ನನಗೆ ಲೋಕಜ್ಞಾನ ಏನೂ ಇಲ್ಲ, ಯಾರ ಹತ್ರ ಏನು ಅಂದರೆ ಕೆಲಸ ಹೇಗೆ ಕೇಳಬೇಕು ಅಂತ ನನಗೆ ಗೊತ್ತಿರಲಿಲ್ಲ. ಸೊ ನಾನು ಬೇರೆಯವ್ರ ಹತ್ರ ಏನಕ್ಕೆ ಕೇಳಲಿ, ಅವರೇನಾದರೂ ಅಂದರೆ ನಾನು ಹೇಗೆ ಸಹಿಸ್ಕೊಳ್ಳಿ ಅಂತ ಇದು ಮಾಡಿಕೊಂಡು ನಾನು ಹೂವು ಕಟ್ಟೋಣ ಆಯಿತು, ಹೂ ಮಾರೋಣ ಅಂತ ಹೇಳಿ ರೈಲ್ವೆ ಸ್ಟೇಷನ್ಗೆ ಹೋಗಿ ಹೂ ಮಾರಿದುಂಟು. ಅದು ಜಸ್ಟ್ 15 daysವರೆಗೂ ನಾನು ಮಾಡಿದೆ. ಆ್ಯಂಡ್ ಅದಾದಮೇಲೆ ಸ್ವಲ್ಪ ದಿನದ ಮಟ್ಟಿಗೆ ಹಾಗೆ ತಳ್ಕೊಂಡು ಹೋಯಿತು. ಆಮೇಲೆ ನಮ್ಮ ಪಪ್ಪ ಅವ್ರಿಗೆ ಸ್ವಲ್ಪ ಅಮೌಂಟ್ ಎಲ್ಲ ಇದಾಗಕ್ಕೆ ಸ್ಟಾರ್ಟ್ ಆಯಿತು. ಅಮ್ಮನೂ ಕೂಡ ಒಂದು ಕಡೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆವಾಗ ಸ್ವಲ್ಪ ಮನೆ ಪರಿಸ್ಥಿತಿ ಎಲ್ಲ ಸರಿ ಹೋಯಿತು. ಬಟ್ ಆ ಒಂದು ಪರಿಸ್ಥಿತಿ ಸರಿ ಹೋಗೋ ಟೈಮ್ ಅಷ್ಟರಲ್ಲಾಗಲೇ 6 ತಿಂಗಳು ಆಗೋಗ್ಬಿಟ್ಟಿತ್ತು. ಸೊ ಅಲ್ಲಿವರೆಗೂ ತುಂಬಾ ಕಷ್ಟ ಆಯಿತು. ಆ್ಯಂಡ್ ಅದಾದ್ಮೇಲೂ ಕೂಡ ಪ್ರಾಬ್ಲಮ್ಸ್ ಇತ್ತು. ಬಟ್ ನಾನು ಕೆಲ್ಸಕ್ಕೆ ಹೋಗಬೇಕು ಅನ್ನೋ ಥರದ್ದೇನೂ ಇರಲಿಲ್ಲ. ಅದಾದ್ಮೇಲೆ ಮತ್ತೆ ಸ್ಟಾರ್ಟ್ ಆಯಿತು ಕಷ್ಟಗಳು, ಅದಕ್ಕಿಂತ ಡಬಲ್ ಆಗೋಯ್ತು. ಆ್ಯಂಡ್ ಆ ಟೈಮಲ್ಲಿ ಐ ಸ್ಟಾರ್ಟೆಡ್ ಗಿವಿಂಗ್ ಆಡಿಷನ್ಸ್. ಸಿಂಗಿಂಗಿಗೆ ಫಸ್ಟ್ ಕೊಟ್ಟಿದ್ದು. ಅದಾದಮೇಲೆ ಆ್ಯಕ್ಟಿಂಗಿಗೆ ಅದಾದಮೇಲೆ ನಾನು ವಾಯ್ಸ್ ಓವರ್ಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಂತರ ನಾನು ನಿಮಗೆ ಚಂದನ TV ಗೊತ್ತೇ ಇರಬೇಕು. ಚಂದನ TVಯಲ್ಲಿ ನ್ಯೂಸ್ ರೀಡರ್ ಆಗಿ ವರ್ಕ್ ಮಾಡಿದೆ ಸ್ವಲ್ಪ ದಿನದ ಮಟ್ಟಿಗೆ. ಅದಾದ ನಂತರ ನಾನು ವಾಯ್ಸ್ ಓವರ್ಸ್ ಎಲ್ಲ ಮಾಡಿದೆ. ಆಮೇಲೆ ನಾನು ಇದಕ್ಕೆ ಬಂದಿದ್ದು, ಇಂಡಸ್ಟ್ರಿಗೆ, ಆ್ಯಕ್ಟಿಂಗಿಗೆ ಬಂದಿದ್ದು. ಮಧ್ಯೆ ನಾನೊಂದು BJP ಆ್ಯಡ್ ಶೂಟ್ ಕೂಡ ಮಾಡಿದೆ. ಅವಾಗ ತುಂಬ ಚಿಕ್ಕೋಳು, ನಾನು 17 years ಅಷ್ಟೇ. ತುಂಬ ಲಂಗ ದಾವಣಿ ಹಾಕಿ ಒಂದು ಶಾರ್ಟ್ ಮಾಡಿಸಿದ್ರು. ಅದೇ ನಂದು ಫಸ್ಟ್ ಕ್ಯಾಮ್ರಾ ನಾನು ಫೇಸ್ ಮಾಡಿದ್ದು ಅದೇ ಫಸ್ಟ್. ಆಮೇಲೆ ನನ್ನ ಸೀರಿಯಲ್ ಮುಖಾಂತರ ಒಂದೊಂದೇ ಬರ್ತಾ ಹೋಯ್ತು. BJP ಸರ್ಕಾರಕ್ಕೆ ಬಂತ ಬರ್ಲಿಲ್ಲ? ಬಂತು. ಒಳ್ಳೆ ಪಾಯಿಂಟ್ ಮಿಸ್ ಆಗುತ್ತೆ ನೋಡಿ. ಮುಂದಿನ ರಾಜಕೀಯ ಪಕ್ಷದವರು ಯಾರಾದ್ರೂ ನಿಮ್ಮ ಪಕ್ಷ ಅಧಿಕಾರಕ್ಕೆ ಬರ್ಬೇಕು ಅನ್ನೋದಾದ್ರೆ, ಇರೋ ನಿಮಿಷ ನನ್ನ ಹಾಕತೀನಿ ನಾನು, ನಮ್ಮಿಬ್ರು ಹಾಕಳ್ರಿ ಪ್ರಮೋಷನ್ಗೆ. ಪಕ್ಕ ನಿಮ್ಮ ಸರ್ಕಾರ ಟಾಪ್ ಅಲ್ಲಿ ಬರ್ತದೆ. ಅಂದ್ರೆ ರಾಧಾ ಭಗವತಿ ಅವ್ರ ಎಂಟ್ರಿ ಮಾಡಿದ್ರೆ ಅಣ್ಣ ಅವರ ಲೈಫು ಕೂಡ ಟಾಪ್ ಅಲ್ಲಿ ಬರ್ತಿದ್ಯಾ ಅಂತ. ರಾಧಾ ಭಗವತಿ ಅವರು ನಿಮ್ಮ ಲೈಫ್ಗೆ ಎಂಟ್ರಿ ಕೊಟ್ಟ ಮೇಲೆ ರಾಣವ್ ಅವರ ಲೈಫು ಕೂಡ ಟಾಪ್ ಅಲ್ಲಿ ಬರ್ತಿದ್ಯಾ ಅಂತ. ಟಾಪ್ ರೂಫ್ ಟಾಪ್ ಮೇಲೆ ಟೆರೆಸ್ ಮೇಲೆ ಹಾರಾಡ್ತಿದೆ ಲೈಫು. ಜೋಕ್ಸ್ ಅಪಾರ್ಟ್, ಬಟ್ ಪರ್ಸ್ನಲಿ ಒಬ್ಬ ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ಇವರ ಪಾತ್ರ ತುಂಬಾನೇ ಇದೆ. ಇಲ್ಲ ಅಂದ್ರೆ ಅದು ತಪ್ಪಾಗುತ್ತೆ. ಆಕ್ಚುಲಿ ನಾನಿದ್ದು ನೇಚರೇ ಬೇರೆ. ನನ್ನಿದ್ದು ನನ್ನ
ನನ್ನ ಓಲ್ಟತನನೇ ಬೇರೆ, ನನ್ನ ನೇಚರ್ ಬೇರೆ, ನನ್ನ ಪೊಲೀಸ್ ಕೇಸ್ಗಳಾಗಿರ್ಬೋದು, ನನ್ನ ಗಲಾಟೆಗಳಾಗಿರ್ಬೋದು, ಇದೆಲ್ಲ ಬೇರೆ. ಸೊ ಆ ರೀತಿ ನೀನು ಅಂದರೆ ಡ್ಯಾಶ್ 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 ಅಂತ ಬಾಯಲ್ಲಿ ಬರ್ತಿದ್ದವನು, ಮಾತೆತ್ತರೆ ಕೈ ಎತ್ತುತ್ತಿದ್ದವನು, ಈಗ ನೀನು ಅಂತಂದರೆ ಸರಿ ಬಿಡಪ್ಪ ಆಯಿತು ಹೋಗೋ ಅನ್ನೋ ಮಟ್ಟಕ್ಕೆ ಬಂದ್ವಿ. ಅದಕ್ಕೆ ಪರಿವರ್ತನೆ ಯಾರು? ಮೇಡಮ್, ಗಂಡು ಮಕ್ಳು ಏನು ಗೊತ್ತಾ, ಯಾರಿಗೂ ಬದಲಾಗಲ್ಲ, ತುಂಬ ಕಷ್ಟ. ಒಂದ್ಸಲ ಅವ್ರು ಬದಲಾಗಬೇಕು ಅಂತ ಡಿಸೈಡ್ ಮಾಡೋದು. ನಿಮಗೂ ಇದು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಅಥವಾ ಬೇರೆಯವ್ರಿಗೂ ಆಗಿರ್ಬೋದು, ನೋಡೋ ವೀಕ್ಷಕರಿಗೆ ಯಾರಿಗಾದ್ರೂ ಆಗಿರ್ಬೋದು. ಬಟ್ ಅವ್ರು ಒಂದ್ಸಲ ಯಾರಾದರೂ ಒಬ್ಬ ವ್ಯಕ್ತಿಗೆ ಬದಲಾಗಬೇಕು ಅಂತ ಅವ್ರು ಅನ್ಕೋತಾರೆ ಅಂತ ಅಂದರೆ ದೇ ಆರ್ ಪ್ಲೇಯಿಂಗ್ ಅ ಮೇಜರ್ ರೋಲ್ ಅಂತ. ಸೊ ಸಚ್ ಅ ಕೈಂಡ್ ಆಫ್ ಅ ರೋಲ್ ಶೇಸ್. ಆ್ಯಂಡ್ ಇನ್ನೊಂದೇನೆಂದರೆ ಇವ್ರಿಗೆ ಆ ಒಂದು ಒರಟುತನನ ಬಿಡೋಕೆ ಎಷ್ಟು ಕಷ್ಟ ಆಯಿತು ಅಂದರೆ ಆ ಒಂದು ಫೇಸೇ ತುಂಬ ಡಿಫಿಕಲ್ಟ್ ಆಗಿತ್ತು. ಇವರು ಫಸ್ಟು ನಾನು ಏನೇ ಚಿಕ್ಕದಾಗಿ ಏನೇ ಒಂದು ಆರ್ಗ್ಯುಮೆಂಟ್ಸ್ ಬಂದ್ರೂ ಕೂಡ ತುಂಬ ಜಗಳ, ತುಂಬ ಅಂದರೆ ಯಾವ ಮಟ್ಟಿಗೆ ಅಂದರೆ ತುಂಬ ದೊಡ್ಡದಾಗಿ ಜಗಳ ಆಗ್ತಾ ಇತ್ತು. ಆ್ಯಂಡ್ ಅದಾದಮೇಲೆ ಅವ್ರಿಗೆ ಒಂದು ಸರ್ಟನ್ ಟೈಮ್ಗೆ ಏನಾಗೋಯ್ತು, ಓಕೆ ಇವಳು ಇಷ್ಟೊಂದು ಪ್ರೀತಿ ಮಾಡ್ತಿದ್ದೀವಿ ನಾವಿಬ್ಬರು, ವೈ ಶುಡಂಟ್ ವಿ ಚೇಂಜ್ ಅಂತ ಹೇಳಿ ಒಂದು ಪಾರ್ಟಿಂದ ಕಂಪ್ಲೀಟ್ ಚೇಂಜಸ್ ಕಾಣಿಸ್ತು. ನಾನು ಚೇಂಜ್ ಆಗ್ತಿದ್ದೀನಿ ರಾಧಾ, ನಾನು ಚೇಂಜ್ ಆಗ್ತಿದ್ದೀನಿ ಅಂತ ಪ್ರತಿದಿನ ಹೇಳ್ತಾ ಇದ್ರು. ಆ್ಯಂಡ್ ಅವ್ರು ಹೇಳ್ದಂಗೆ ಅದು ಮ್ಯಾನಿಫೆಸ್ಟೇಷನ್ ಏನೋ ಗೊತ್ತಿಲ್ಲ, ಅವ್ರು ಅದೇ ರೀತಿ ಚೇಂಜ್ ಆಗ್ತಾ ಬಂದರು. ಆ್ಯಂಡ್ ಇವಾಗ ಹೀಸ್ ಅ ವೆರಿ ಜೆಂಟಲ್ ಮ್ಯಾನ್. ಆ್ಯಂಡ್ ಅವಾಗ ಇದ್ದಿದ್ದೇ ಒಂಥರ. ಆ್ಯಂಡ್ ಅದಾದಮೇಲೆ ನನಗೆ ಊಟ ತಿನ್ಸೋದಾಗಿರ್ಬೋದು, ನನ್ನ ತುಂಬ ಸೇಫಾಗಿ, ಅಂದರೆ ಮುಂಚೆನೂ ಮಾಡ್ತಾಯಿದ್ರು, ಬಟ್ ಅದು ಆಮೇಲೆ ಇನ್ನೂ ಡಬಲ್ ಆಗೋಯ್ತು. ಕೈ ಹಿಡ್ಕೊಂಡು ಓಡಾಡೋದಾಗಿರ್ಬೋದು, ನನಗೆ ಅದನ್ನು ತಿಂದರೆ ಶೀತ ಆಗುತ್ತೆ, ಇದನ್ನು ತಿನ್ನಬೇಡ, ಎಳ್ನೀರು ಕುಡಿ, ನೀರು ಕುಡಿ. ನಾನು ಪ್ರತಿದಿನ ಇಲ್ಲಿವರೆಗೂ ಕೂಡ ನಾನು ಬೆಳಗ್ಗೆ ಏನು ತಿಂದೆ, ಮಧ್ಯಾಹ್ನ ಏನು ತಿಂದೆ, ರಾತ್ರಿ ಏನು ತಿಂದೆ, ಪ್ರತಿಯೊಂದು ಕೇಳ್ತಾರೆ. ನಾನು ಮರಿಬೋದು, ಮಿಸ್ಸಾಗಿ ನಾನು ಮರೆತ್ರೂ ಕೂಡ ಅವ್ರು ಮಾತ್ರ ಒಂದು ಸಲಿಗೂ ಮರೆಯಲ್ಲ. ಅದನ್ನ ಯಾಕೆ ತಿಂದೆ, ಇದನ್ನ ತಿನ್ಬೋದಲ್ವಾ ನೀನು, ಅದನ್ನ ಯಾಕೆ ತಿಂದೆ ಅಂತ ಹೇಳಿ ಬರೀ ತಿನ್ನೋ ವಿಚಾರಕ್ಕೆ 1-2-3 ಸಲ ಜಗಳನೂ ಆಗ್ಬಿಟ್ಟಿದೆ. ನನ್ನ ಮಾತು ಕೇಳು ನೀನು, ಅಂದರೆ ಆರೋಗ್ಯ ಸಮಸ್ಯೆಗಳು ಬರುತ್ತೆ ನಿನಗೆ, ಈ ಥರ ನಾನು ಹೇಳಿದ ಮಾತು ಕೇಳು ಅಂತ ಹೇಳಿ ಅದಕ್ಕೂ ಎಷ್ಟೋ ಸಲ ಜಗಳ ಆಗಿದೆ. ಸೊ ಅಷ್ಟು ಅದು ಹೇಳಕ್ಕೆ ಆಗಲ್ಲ. ಇವಾಗ ನಾವು ಒಬ್ರ ಮೇಲೆ ಕೇರು ಕನ್ಸರ್ನ್ ಅಂತ ತಗೊಂಡ್ರೆ ಎದುರುಗಡೆ ಇರೋ ವ್ಯಕ್ತಿನೂ ಅದು ಒಂದು ಸಂವಾದ ನಡ್ಕೊಂಡು ಹೋಗುತ್ತೆ. ಇಲ್ಲ ಇವ್ ನನಗೆ ರಿಸ್ಟ್ರಿಕ್ಷನ್ಸ್ ಆಗ್ತಿದ್ದಾನೆ, ಇವನೇನು ನಾನು ತಿನ್ನೋದನ್ನ ಕೇಳಬೇಕು, ನನ್ನ ಇಷ್ಟ ನಾನು ತಿನ್ಕೊಂತೀನಿ, ಅದು ಆವಾಗ ಎಡವಟ್ಟಕ್ಕೆ ಕಾರಣ ಆಗುತ್ತೆ. ಸೊ ಇವ್ರು ಅರ್ಥ ಮಾಡ್ಕೊಂಡು ನಾನು ಹೇಳ್ತಿರೋದು ಇವರೊಂದು ಆರೋಗ್ಯಕ್ಕೋಸ್ಕರ ಅಂತ. ಇವಾಗ ಏನೋ ಎಣ್ಣೆಲಿ ಕರ್ದಿರೋ ತಿಂತಾರೋ, ಮತ್ತೊಂದು ತಿಂತಾರೋ, ಎಣ್ಣೆ ಜಾಸ್ತಿ ಆಗಿರೋ ತಿಂತಾರೋ, ಅಥವಾ ಜಂಕ್ ಫುಡ್ ತಿಂತಾರೋ, ಸೊ ಅದು ಬೇಡ, ತಿನ್ನಬೇಡ ಅನ್ನೋದನ್ನು ಅವನು ಓಕೆ ನನಗೋಸ್ಕರ ಕೇರ್ ಮಾಡ್ತಿದ್ದಾನೆ ಅಂತ ಅರ್ಥ ಮಾಡ್ಕೊಳ್ಳೋ ವ್ಯಕ್ತಿನೂ ಇರಬೇಕು ಎದುರುಗಡೆಗೆ. ಬರೀ ತೋರಿಸಿದ್ರೆ ಸಾಲಲ್ಲ. ಕೆಲವ್ರಿಗೆ ತೋರಿಸೋರ್ಗೆ ಅರ್ಥ ಮಾಡ್ಕೊಳ್ಳೋರು ಸಿಗಲ್ಲ, ಅರ್ಥ ಮಾಡ್ಕೊಳ್ಳೋರಿಗೆ ತೋರಿಸೋರು ಸಿಗಲ್ಲ. ಅಲ್ಲೂ ಕಡಲೆ ಕಥೆಗಳಾಗೋಗ್ಬಿಡ್ತವೆ. ಇನ್ ಸಮ್ ಕೇಸಸ್ ಓಕೆ, ನಾವು ಹೇಳೋದು ಅವ್ರಿಗೂ ಅರ್ಥ ಆಗ್ತಿದೆ, ನಾವು ಕೇರ್ ಮಾಡ್ತಿದ್ದೀವಿ ಅಂದಾಗ ಎಲ್ಲೂ ಹೆಚ್ಚು ಕಡಿಮೆ ಆಗಲ್ಲ. ಆ್ಯಂಡ್ ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರೋದಕ್ಕೆ ಇಟ್ ಲಿಟರಲಿ ಟೇಕ್ಸ್ ಸೋ ಮಚ್ ಆಫ್ ಟೈಮ್. ಬಟ್ ಅಷ್ಟರಲ್ಲಿ ಎಷ್ಟೋ ಜನ ಬ್ರೇಕಪ್ ಮಾಡ್ಕೊಂಡ್ಬಿಡ್ತಾರೆ. ಇನ್ನು ಅರ್ಥ ಮಾಡ್ಕೊಳ್ತಾ ಇರ್ತಾರೆ, ಇದೇನು ಅದೇನು ಅಂತ ಎಲ್ಲ. ಅವ್ರು ಯಾವ ಒಂದು ಫೇಸಲ್ಲಿ ಹೇಳ್ತಾ ಇರ್ತಾರೆ, ಅಂದರೆ ಅವ್ರ ಮಾತಿನ ಅರ್ಥ ಏನು ಅಂತ ನಾವು ಅಂಡರ್ಸ್ಟ್ಯಾಂಡ್ ಎಲ್ಲ, ಅಂದರೆ ತಿಳ್ಕೊಳ್ಳೋ ಅಷ್ಟರಲ್ಲಿ, ಕಂಪ್ಲೀಟಾಗಿ ತಿಳ್ಕೊಳ್ಳೋ ಅಷ್ಟರಲ್ಲಿ ಬ್ರೇಕಪ್ಪೇ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೊ ಕಂಪ್ಲೀಟಾಗಿ ತಿಳ್ಕೊಳ್ಳೋವರೆಗೂ, ಒಂದು ಫೇಸನ್ನು ದಾಟೋವರೆಗೂ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಆಮೇಲೆ ನನ್ನ ಬಗ್ಗೆ ಅವ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ, ಅವ್ರ ಬಗ್ಗೆ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತೀನಿ. ಈಗಲೂ ಜಗಳ ಆಡ್ತೀವಿ ನಾವು, ಲೈಫಲ್ಲಿ ಈಗಲೂ ಜಗಳ ಆಡ್ತೀವಿ. ತೀರಾ ಬರ ಪರ್ಫೆಕ್ಟ್ ಕಪಲ್ ಅಂತ ನಾನು ಹೇಳ್ತಾ ಇಲ್ಲ. ಯಾರು ಈ ಪ್ರಪಂಚದಲ್ಲಿ ಪರ್ಫೆಕ್ಟ್ ಕಪಲ್ ಇಲ್ವೇ ಇಲ್ಲ. ಎಂಥ ದೊಡ್ಡ ಸೆಲೆಬ್ರಿಟೀಸೇ ಆಗಿರಲಿ, ಎಂಥ ಒಬ್ರು ಬಡವರೇ ಆಗಿರಲಿ, ಮಿಡಲ್ ಕ್ಲಾಸ್ ಅವ್ರು ಆಗಿರಲಿ, ಪ್ರತಿಯೊಬ್ಬರು ಲೈಫಲ್ಲೂ ಒಂದಲ್ಲ ಒಂದು ಹೆಚ್ಚು ಕಡಿಮೆ ಪ್ರತಿದಿನ ಆಗೇ ಆಗುತ್ತೆ. ಎಂಡ್ ಆಫ್ ದಿ ಡೇ ಆಗಿರೋ ವಿಷಯ ಇಂಪಾರ್ಟೆಂಟಾ ಅಥವಾ ಎದುರಿಗಿರೋ ವ್ಯಕ್ತಿ ಇಂಪಾರ್ಟೆಂಟಾ ಅಷ್ಟೇ ಮಾಡ್ರೆ. ಇವಾಗ ನನ್ನ ಇವರ ಮಧ್ಯೆ ಏನೇ ಜಗಳ ಆದ್ರೂ ಅದೊಂದು ಇದೆ ನಮ್ಮಿಬ್ಬರ ಮಧ್ಯೆ, ಅದೊಂದು ಆಟೋಮೆಟಿಕ್ ಆಗಿ ಬಂದಂತ, ನಾವೇ ಮಾತಾಡ್ಕೊಂಡು ಮಾಡಿದ್ದಂಥದ್ದಲ್ಲ. ಏನೋ ಒಂದು ಜಗಳ ಆಯ್ತು, ಏನೋ ಒಂದು ಟಾಪಿಕ್ ಆಯ್ತು, ಓಕೆ ಆಯ್ತು ಇಡಮ್ಮ ಫೋನ್, ನಾನು ಇಡ್ತೀನೋ ಅಥವಾ ಇಡ್ರಿ ಫೋನ್ ಅಂತ ಅವ್ರು ಇರ್ತಾರೋ, ಸೆಕೆಂಡ್ರಿ. ನೆಕ್ಸ್ಟ್ ಒಂದು ಅರ್ಧ ಗಂಟೆ ಬಿಟ್ಟು 1 hour ಬಿಟ್ಟು ಏನೋ ಒಂದು ವಿಷಯ ತಲುಪಿಸ್ಬೇಕು ಅಂತ ಇರುತ್ತೆ, ಅಥವಾ ಏನೋ ಒಂದು ಮಾತಾಡಬೇಕು ಅಂತ ಇರುತ್ತೆ, ಅಥವಾ ಒಬ್ರೊಬ್ರು ಮಿಸ್ ಮಾಡ್ಕೋತಾ ಇರ್ತೀವಿ, ಹಿಂಗೆ ಆಗ್ಬಾರ್ದಿತ್ತಲ್ಲ ಅಂತ ಕಾಲ್ ಮಾಡಿದ್ರೆ ಹೇಳ್ ಮನೆ ಅಂತ ನಾನು, ಅಥವಾ ಹೇಳಕಂದ ಅಂತ ಅವ್ರು. ಹಾಳೆ ತೆಗಿಯಕ್ಕೆ ಹೋಗಲ್ಲ ನಾವು. ನೀವೇನಂತ ಕರೀತೀರಾ? ಕಂದ. ನಾನ್ ಮನೆ. ಪಾಪು. ಇಲ್ಲ, ಅವ್ರ ಹೆಸರೇ ಅದು. ಇದಕ್ಕಿಂತ ಮುಂಚೆ ಅವ್ರು ಸಿಂಗಲ್ ಆಗಿ ಸಿಕ್ಕಾಗ್ಲೂ ಕೂಡ ನನಗೆ ಹೇಳಿದ್ರು. ನಾನು ಇವಾಗ ಹೇಳಿದ್ದೆ.
ನೀವು ಲಾಸ್ಟ್ ಟೈಮ್ ಸಿನಿಮಾ ಮೂವಿ ಪ್ರಮೋಷನ್ ಟೈಮ್ ಅಲ್ಲಿ ಓ ಹೌದಾ, ಓ ಹೌದು, ಇವ್ರದೇ ವೈರಲ್ ಆಗಿದ್ದು, ಪಾಪು ಅಂತ ಕರೀತಾರೆ ಅಂತ. ಪೂರ್ತಿ ವೈರಲ್ ಆಗಿದ್ದ ಮರ್ತ್ಬಿಟ್ಟಿದ್ದೀನಿ. ಅಲ್ಲ ಇವ್ರ ಹೆಸರೇ ಅದು, ಇವ್ರ ಇಡೀ ಫ್ಯಾಮಿಲಿಯಲ್ಲಿ ಪಾಪು ಅಂತಾನೆ ಕರೆಯೋದು. ತೊಳೆದು ನಾನು ಮರ್ಯಾದ ಇನ್ನೊಂಚೂರು ಹೇಳ ಆಕ್ಚುಲಿ ಈಗ ಇಂಟ್ರೆಸ್ಟಿಂಗ್ ಇದೆ, ಒಂದ್ ನಿಮಿಷ. ಅವ್ರ ಹೆಸರು ಫಸ್ಟ್ ನನ್ಗೆ ರಾಣವ್ ಅಂತಾನೆ ಗೊತ್ತಾಗಿದ್ದು. ಒಂದ್ ದಿನ ಏನಾಯ್ತು, ಶೂಟಿಂಗ್ ಅಲ್ಲಿದ್ದಾಗ ಇವ್ರ ಮಮ್ಮಿ ಒಂದ್ ಮಗು, ಅಂದ್ರೆ ಇವ್ರದ್ದು ಬಾಡಿಗೆ ಮನೆಯಲ್ಲಿ ಒಂದ್ ಮಗು ಇದೆ, ಅವನ ಹೆಸರು ಮೋಹಿತ ಅಂತ. ಅವನಿಗೆ ಫೋನ್ ಕೊಟ್ಟು ಪಾಪು ಮಾಮ ಏನ್ ಮಾಡ್ತಿದ್ಯಾ ಅಂತ ಅದು ಚಿಕ್ಕ ಹುಡುಗ, ದಿನ 5 ವರ್ಷದ ಮಗು. ನಾನು ಅವಾಗಿಂದ ಫುಲ್ ರೇಗ್ಸಕ್ ಸ್ಟಾರ್ಟ್ ಮಾಡಿದೆ. ಅವಾಗಿನ್ನು ನಾವು ಫ್ರೆಂಡ್ಸ್ ಆಗಿದ್ವಿ ಅಷ್ಟೇ. ಫುಲ್ ರೇಗ್ಸಕ್ಕೆ ಯಾವಾಗ ಸ್ಟಾರ್ಟ್ ಮಾಡ್ಲಿ ಅವಾಗಿಂದ ಪಾಪು 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 ಅಂತ ನಾನು ರೂಢಿ ಮಾಡ್ಕೊಂಬಿಟ್ಟೆ. ಹಂಗ್ ಕರಿಬೇಡ ಅಂತ ಇವ್ರು ಇದು ಮಾಡೋರು. ಇಲ್ಲ ಸೆಟ್ಟಲ್ಲಿ ವಿ ವೇರ್ ವೆರಿ ಪ್ರೊಫೆಷನಲ್. ಬಟ್ ಯಾವಾಗಾದ್ರೂ ಊಟ ಕುತ್ಕೊಂಡಿದ್ದಾಗ ಅಥವಾ ನಾವಿಬ್ರು ಮಾತಾಡ್ತಿರ್ಬೇಕಾದ್ರೆ ಅವಾಗ ಮಾತ್ರ ರೇಗ್ಸೋದಷ್ಟೇ. ಆಮೇಲೆ ನನಗೂ ಅದೇ ರೂಢಿ ಆಗೋಯ್ತು. ಅವಾಗಿಂದ ಅದೊಂದು ಪರ್ಮನೆಂಟ್ ಆಗೋಯ್ತು. ಇವ್ರ ಅಮ್ಮನ ಹತ್ರ ಮಾತಾಡ್ಬೇಕಾದ್ರೆ 1-2 ಸಲ ಅಂದ್ರೆ ಪಾಪು ಅಂತಾನೆ ಬಂದ್ಬಿಟ್ಟಿತ್ತು. ನಿಮ್ಗೆ ಹೆಂಗ್ ಗೊತ್ತು ಪಾಪು ಅಂತ ಅವ್ರು 1-2 ಸಲ ಕೇಳಿದ್ರು. ಅದ್ ಹಂಗೆ. ಆಮೇಲೆ ಇವ್ರದ್ದು ಇನ್ನೂ ಒಂದ್ ಹೆಸರಿದೆ, ಬೇಡ ಸಾಕಿರಡೆ. ಇನ್ನೊಂದು ಯಾವ್ದು ಗೊತ್ತಿಲ್ಲ, ಹೇಳ ಹಿಂಗ್ ಹೇಳು. ಅದ್ರಲ್ಲಿ ನಿಜ ಹೇಳೋ ಅಂತದ್ ಹೇಳಬೇಡ ನೀನು, ಇವೆಲ್ಲ ಹೇಳು. ಬೇಡ ಬಿಡಿ. ನಂದು ಅಪ್ಪ ಅಮ್ಮ ಮನೇಲಿ ಇಟ್ಟಿರೋ ಹೆಸರು ಅರುಣ್ ಕುಮಾರ್ ಗೌಡ ಅಂತ. ಅದು ಇವ್ರಿಗೆ ಇಷ್ಟ ಇಲ್ಲ. ಅದಾದ್ಮೇಲೆ ಮತ್ತೆ ನೀವು ರಾಣ ಮತ್ತೆ ಚೇಂಜ್ ಮಾಡಿದ್ದು ಅಷ್ಟೇ. ಅದು ಗೊತ್ತಿದೆ. ಹೌದಾ? ಅಯ್ಯೋ ಸಸ್ಪೆನ್ಸ್ ವೇಸ್ಟ್ ಆಗೋಯ್ತೆ.